ಸದಾ ಕಾಲದಲ್ಲಿಯೂ ನಿನ್ನನ್ನೇ ನಂಬಿರುವೆ. ನನ್ನ ಪ್ರಾಣೇಶ್ವರನಿಗಾಗಲಿ ನನ್ನ ಮಕ್ಕಳಿಗಾಗಲಿ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡು ತಾಯಿ, ಕಾಪಾಡು. ಇದೇನಿದೆ ಈಗ ಇಷ್ಟೊಂದು ವೇಳೆಯಾದರೂ ನನ್ನ ಪ್ರಾಣಕಾಂತರು ನನ್ನ ಮಂದಿರಕ್ಕೆ ಬಾರಲೇ ಇಲ್ಲವಲ್ಲ? ಈ ನನ್ನ ಮನಸ್ಸಿನ ಕಳವಳವನ್ನು ಏನೆಂದು ಹೇಳಿ
ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವ. ಈ ವಿಚಾರವನ್ನು ನೋಡಲು ನನ್ನ ಆಪ್ತ ಸಖಿಯಾದ ಮಂಥರೆಯೂ ಸಹ ಬಾರಲಿಲ್ಲವಲ್ಲ. ಅಮ್ಮ ಕೇಳ್ತಾದೇವಿ. ಬಾ ಮಂಥರ, ಬಂದೆಯ? ಸೌಖ್ಯವೇ? ಸುಖಾಗಮನವೇ? ನನ್ನ ಸೌಖ್ಯವು ಹಾಗಿರಲಿ. ನೀನೊಬ್ಬಳು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆ. ಇದೇನ್ ಮಂತ ಈ ರೀತಿಯಾಗಿ ಮಾತನಾಡುತ್ತಿರುವೆಲ್ಲ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದೆಯಾದ ನನಗೆ ಸೌಖ್ಯವಲ್ಲದೆ ಮತ್ತೆ ಅದು ಆ ದೇವಿಯ ಅನುಗ್ರಹದಿಂದ ನಾನು ಸಂತೋಷವಾಗಿರುವೆನು. ಇಷ್ಟೊಂದು ಸಂತೋಷವಾಗಿರಲು ಕಾರಣವೇನು? ಆಹಾ, ವಿಚಾರವು ನಿನಗೆ ತಿಳಿಯದೆ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವವು ಈ ದಿನ ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವ. ಇದು ಈ ಸಂಭ್ರಮದಲ್ಲಿ ಈ ಮುತ್ತಿನ ಹಾರವು ನಿನಗೆ ಬಹುಮಾನವಾಗಿ ಕೊಡುವುದು. ಇದು ಸ್ವೀಕರಿಸಿ. ಲೋಕದಲ್ಲಿ ಇಂತಹ ಸ್ತ್ರೀ ಇರುವೆ? ಸರ್ಪದ ಹೆಡೆಯ ನೆರಳಲ್ಲಿ ವಾಸಿಸುವ ಕಪ್ಪಿಯ ಹಾಗೆ ನನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ನಾನು ಬಹಳ ವಿವೇಕಿಸಲೆಂದು ತಿಳಿದಿದ್ದೆ. ಆದರೆ ಈಗ ನೋಡಿದರೆ ಏನನ್ನು ತೋರೋದವಳ ಹಾಗೆ ಕಾಣುತ್ತಿದೆ. ಮುಂದೊದಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು. ಏನು ಮುಂದೊದಗುವ ಹಾನಿ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ನನಗೆ ಮುಂದೊದಗುವ ಹಾನಿ? ಇದೇನು ಮಂತ್ರ? ಈ ನಿನ್ನ ಮಾತುಗಳು ಇಂದು ವಿಚಿತ್ರವಾಗಿರುವುದಲ್ಲ. ಅಮ್ಮ, ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವಾದರೂ ಏನಮ್ಮ? ಮಂತ್ರ ಸಾಕು, ಬಾಯಿ ಮುಚ್ಚು. ಶ್ರೀರಾಮಚಂದ್ರನ್ ಹೆತ್ತ ತಾಯಿಯಾದ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೇಮ ನನ್ನಲ್ಲಿಟ್ಟಿರುವರು. ಉದರಗಳು ಬೇರೆಯಾದರೂ ತಂದೆಯು ಒಬ್ಬನೇ ಅಲ್ಲವೇನೆ? ಹೀಗಿರುವಲ್ಲಿ ರಾಮನಿಗೆ ಪಟ್ಟಾಭಿಷೇಕವಾದರೆ ಅವನ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ. ಸಾಕು, ಬಾಯಿ ಮುಚ್ಚು. ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನನ್ನು ಹೇಳಲಿ? ಒಂದು ವೇಳೆ ನಿನ್ನ ಮಗನಾದ ಭರತನಿಗೇನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾದವಿಲ್ಲದಂತಾಗುತ್ತದೆ. ಯೋಚಿಸಿ ನೋಡು. ಮಂತರ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆಯಾದರೂ ಏನೇ? ತೊಂದರೆ ಏನೆಂದು ಕೇಳಿಲ್ಲ ಕೈಕ. ರಾಮನು ರಾಜನಾದರೆ ಭರತನು ಆತನಿಗೆ ಸೇವಕನಾಗಬೇಕು. ಕೌಶಲ್ಯಕ್ಕೆ ದಾಸಿ ಆಗಬೇಕಾಗುವುದಮ್ಮ.
ಮಂತ್ರಿಯ ಮಾತನ್ನು ಕೇಳಲೆ ಅಥವಾ ನನ್ನ ಪ್ರಾಣೇಶ್ವರನನ್ನು ಕೇಳಲೆ? ಇರಲಿ ಮಂತ್ರ. ಅಮ್ಮ, ಈಗ ನಾನೇನು ಮಾಡಬೇಕು ಅದನ್ನಾದ್ರೂ ತಿಳಿಸು. ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದಾರಲ್ಲವೇ? ದೇವಾಸುರರ ಯುದ್ಧ. ಹಾ ಮಂತ್ರ, ಕೊಟ್ಟಿದ್ದರು. ಸಮಯ ಬಂದಾಗ ಕೇಳು ಎಂದು ಹೇಳಿದ್ದರು. ಆ ವರಗಳನ್ನು ಈಗ ಕೇಳಿಕೋ. ಏನೆಂದು ಕೇಳಲಿ? ನೋಡು, ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಏನು? ಶ್ರೀರಾಮಚಂದ್ರನಿಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗುವುದು. ಆ ಎಂತಹ ಚತುರಳೆ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹೂಡಿರುವೆ. ಇನ್ನು 2ನೇ ವರ. 2ನೇ ವರಕ್ಕೆ ರಾಮನ ನಾರುಮುಡಿಯನ್ನಿಟ್ಟು ಜಟಾವೃತದ ದಾರಿಯಾಗಿ ಮರುಗೃಹ ಪ್ರವೇಶ ಮಾಡದೆ ಮುನಿವೃತ್ತಿಯಿಂದ 14 ವರ್ಷ ಅರಣ್ಯವಾಸಿಗೆ ಹೋಗಬೇಕೆಂದು ಕೇಳಿ. ಪಾಪಿಷ್ಠಳು, ನೀಚಳೆ! ನನ್ನ ಮುದ್ದು ಕುಮಾರನನ್ನು ಅರಣ್ಯ ವನವಾಸಕ್ಕೆ ಕಳಿಸು ಎಂದು ಹೇಳಲು ನನಗೆ ಮನಸ್ಸಾಗ ಹೇಗೆ ಬಂದಿತು ಈ ದುರ್ಬುದ್ಧಿ? ತೊಲಗಾತೆ. ಅಮ್ಮ, ನನ್ನದು ದುರ್ಬುದ್ಧಿ ಅಲ್ಲ, ನಿನ್ನನ್ನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿದ ಈ ಅದಕ್ಕೋಸ್ಕರ ನಾನು ನಿನಗೆ ಹೇಳುತ್ತಿದ್ದೇನೆ. ನೀನು ಭರತನು ಇವರ ಕೈಯಲ್ಲಿ ದಾಸನಾಗಿರುವುದನ್ನು ಈ ಹಾಳು ಕಣ್ಣುಗಳಿಂದ ನಾನು ನೋಡಲಾರೆ. ನನ್ನ ತಂದೆಯ ಪಟ್ಟಣಕ್ಕೆ ಕಳೆದು ನಾನು ಹೊರಟು ಬಿಡುತ್ತೇನೆ. ನಿಲ್ಲು ಮಂತರ, ನಿಲ್ಲು. ಶ್ರೀರಾಮಚಂದ್ರನ ಮೇಲಿರುವ ಅಧಿಕವಾದ ಪ್ರೀತಿಯಿಂದ ಆ ರೀತಿ ಮಾತನಾಡಿದರು. ನನ್ನ ಸ್ವಾಮಿಯು ಮಾಡಿರುವುದು ಸರಿಯಲ್ಲ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ಈ ರೀತಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರು. ಮಂತ್ರ, ಇದಕ್ಕೆ ಮಹಾರಾಜರು ಒಪ್ಪುವರೇನೆ? ಅವರಿಗೆ ಒಪ್ಪಿಸುವುದೇ ಅಲ್ಲ ನಮ್ಮಲ್ಲಿನ ಚಾತುರ್ಯ. ಅದು ಹೇಗೆ ಮಂತ್ರ? ನೋಡು, ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಂಬರ ಧಾರಣೆಯಾಗಿ ಕ್ರೋಧಾಕಾರದಿಂದ ಅನುಷ್ಠಿಸಿದ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲಿಯಾಗಿ ಹರಡಿ ನೀನು ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿರು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥ ಏನೆಂಬುದನ್ನು ಅರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವರು. ಎಚ್ಚರವಿರಲಿ. ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಟ್ಟು ನಂತರ ಈ ವರಗಳನ್ನು ಸೇರಿಕೊಳ್ಳಬೇಕು. ರಾಮನನ್ನು ತೊರೆಯಿಸು, ಭರತನನ್ನು ಕರೆಯಿಸು. ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು, ಅಷ್ಟೇ ತಾನೇ? ಹಾಗೆ ಆಗೇಮಂತ ನೀನು ಹೇಳಿದಂತೆ ಮಾಡುವುದು. ನನ್ನ ಪ್ರಾಣೇಶ್ವರನು ಬರುವ ವೇಳೆಯಾಗಿದೆ. ಬರಲೇ? ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದು ನಿಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವೆಂದು ನಿಂತು ಹೋದ ಹಾಗೆ ಮಹಾರಾಜರು ಈ ಮಾರ್ಗದಲ್ಲಿ ಬರುತ್ತಿರುವ ನಾನು ಈ ಮಾರ್ಗದಲ್ಲಿ ಹೊರಟು ಬಿಡುತ್ತೇನೆ. ಅಂದರೆ ಮಾತುಗಳಲ್ಲಿ ಸತ್ಯಾಂಶವಿರುವುದು. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳು ಇಲ್ಲದ ವೇಳೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ಈ ಕುಟಿಲ ಬುದ್ಧಿಯನ್ನು ನಾನು ನೋಡಬೇಕು. ಬರಲಿ ಬರಲಿ ಅಂತನೂ ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ.